ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಅನ್ನದಾಸೋಹಂ ಕಾರ್ಯಕ್ಕೆ ಚಿಂತಾಮಣಿಯಿಂದ ತಿರುಪತಿಗೆ 10 ಟನ್ ತರಕಾರಿ ರವಾನೆ. ತಿರುಪತಿ ತಿರುಮಲದಲ್ಲಿರುವ ಶ್ರೀ ವೆಂಕಟರಮಣ ಸ್ವಾಮಿ ದೇಗುಲದ ಸನ್ನಿಧಿಯಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಅನ್ನ ಸಂತರ್ಪಣಂ ಕಾರ್ಯಕ್ಕಾಗಿ ವಾಣಿಜ್ಯ ನಗರಿಯಾದ ಚಿಂತಾಮಣಿಯಿಂದ ಭಕ್ತಾದಿಗಳು ಸುಮಾರು 10 ಟನ್ನಿನಷ್ಟು ತರಕಾರಿಗಳನ್ನು ಕಳುಹಿಸಿಕೊಡುವುದರ ಮೂಲಕ ಪುಣ್ಯ ಕಾರ್ಯಕ್ಕೆ ಕೈ ಜೋಡಿಸಿದರು. ತರಕಾರಿಯನ್ನು ಹೊತ್ತೊಯ್ಯಲು ಬಂದಿದ್ದ ಟಿಟಿಡಿಯ ವಾಹನಕ್ಕೆ ಚಿಂತಾಮಣಿ ನಗರದ ಕೆಆರ್ ಬಡಾವಣೆಯಲ್ಲಿ ಪೂಜೆ ಸಲ್ಲಿಸಿದ ಭಕ್ತಾದಿಗಳು ಗೋವಿಂದ ಗೋವಿಂದ ಎಂಬ ಘೋಷಣೆಗಳನ್ನು ಮೊಳಗಿಸಿ ವಾಹನವನ್ನು ಬೀಳ್ಕೊಟ್ಟರು. ಈ ಸಂದರ್ಭದಲ್ಲಿ ಹಾಜರಿದ್ದ ಮಂದಿಗೆ ದೇವರ ಪ್ರಸಾದವನ್ನು ವಿತರಿಸಲಾಯಿತು. ಹಲವು ವರ್ಷಗಳಿಂದ ಭಕ್ತಾದಿಗಳು ತರಕಾರಿ ಕಳುಹಿಸುತ್ತಿದ್ದು, ಇಂದು ಕಳುಹಿಸಿದ್ದು 179ನೇ ಲೋಡ್ ಆಗಿದೆ. ಅಖಿಲಾಂಡ ಕೋಟೆ ಬ್ರಹ್ಮಾಂಡ ನಾಯಕ ತಿರುಪತಿ ತಿರುಮಲದಲ್ಲಿ ನೆಲೆಸಿರುವ ಸಾಕ್ಷಾತ್ ಶ್ರೀ ವೆಂಕಟರಮಣ ಸ್ವಾಮಿ ಅನ್ನದಾಸೋಹಕ್ಕೆ ಚಿಂತಾಮಣಿಯಿಂದ 179ನೇ ಗಾಡಿಯು 10 ಟನ್ ವಿವಿಧ ಬಗೆಯ ತರಕಾರಿ ಶ್ರೀನಿವಾಸ್ ಅವರ ನೇತೃತ್ವದಿಂದ ಹಾಗೂ ಶಾಂಭವಿ ತಂಡ ಮಹೇಶ್ ಅವರ ಹಾಗೂ ಎಸ್ ಗ್ರೂಪ್ ಮತ್ತು SLV ರಮೇಶ್ ಕುಮಾರ್ ಅವರ ಗ್ರೂಪಿಂದ ಹಾಗೂ ಪ್ರಕಾಶ್ ಅವರ ಗ್ರೂಪಿಂದ ಇನ್ನೂ ಅನೇಕ ದಾತರಿಂದ ಸಂಗ್ರಹಗೊಂಡ 179ನೇ 10 ಟನ್ ತರಕಾರಿ ಗಾಡಿಯನ್ನು ಈ ದಿವಸ ತಿರುಪತಿ ತಿರುಮಲದಲ್ಲಿ ನೆಲೆಸಿರುವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ವೆಂಕಟರಮಣ ಸ್ವಾಮಿ ಅನ್ನದಾಸೋಹಕ್ಕೆ ಭಕ್ತರ ದಾತರಿಂದ ಆಶೀರ್ವಾದದಿಂದ 179ನೇ ಗಾಡಿಯನ್ನು ರವಾನಿಸಲಾಗಿದೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ವೆಂಕಟೇಶ ಶ್ರೀ ಶ್ರೀನಿವಾಸ ಗೋವಿಂದ ಗೋವಿಂದ. ಅಡಗಡ ದಂಡಾಲ್ ಸಾಂ ಪಾದಾಲು ಗೋವಿಂದು ಶೇಷಾದ್ರಿ ನಿವಾಸನ ಪಾದಾಲು ಗೋವಿಂದು ಏಡುಕೊಂಡಲವನ್ ಸಾಂ ಪಾದಾಲು ಗೋವಿಂದು ಗೋವಿಂದ.